ಹಲೋ ಸ್ನೇಹಿತರೆ, ಯಾರಾದರೂ ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ ಅವರಿಗೆ ಒಂದು ರೂಲ್ಸ್ ಇರುತ್ತೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋದಕ್ಕೆ. ಏನಂದರೆ ಇದು 4000 ಗಂಟೆ ಕಂಪ್ಲೀಟ್ ಆಗಿರಬೇಕು ಹಾಗೂ ಮ್ಯಾಕ್ಸಿಮಮ್ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಗಿರಬೇಕು. ಅವಾಗ ಮಾತ್ರ ನಿಮ್ಮ ಚಾನೆಲ್ ಮಾನಿಟೈಸ್ ಮಾಡೋಕ್ಕೆ ಅವೈಲೇಬಲ್ ಆಗುತ್ತೆ. ಅವೈಲೇಬಲ್ ಆದಮೇಲೆ ಫಸ್ಟಿಗೆ ನೀವು ಮಾನಿಟೈಸ್ ಮಾಡೋಕ್ಕೆ ಅಪ್ಲೈ ಮಾಡೋ ಆಪ್ಷನನ್ನು ಓಪನ್ ಆಗುತ್ತೆ. ಅಪ್ಲೈ ಮಾಡಬೇಕಾದ್ರೆ ನೀವು ಕೆಲವು ವಿಷಯಗಳನ್ನ ಮೊದಲೇ ತಿಳ್ಕೊಂಡೆ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಇವತ್ತು ನಾನು ಹೇಳ್ತೀನಿ. ಕೆಲವು ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟ್, ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡಬೇಕಾದ್ರೆ ಯಾವುದೇ ಒಂದು ವಿಡಿಯೋ ಕೂಡ ಕಾಪಿರೈಟ್ ಬಂದಿರಬಾರ್ದು. ಮೊದಲು ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಚೆಕ್ ಮಾಡ್ಕೊಳ್ಳಿ. ಕಾಪಿರೈಟ್ ಯಾವುದು ಮ್ಯೂಸಿಕ್ ಆಗಲಿ, ಫೋಟೋ ಆಗಲಿ, ವಿಡಿಯೋ ಆಗಲಿ ಯಾವುದು ಬಂದಿರಬಾರ್ದು. ಅದು ಬಂದಿದ್ದರೆ ಕೂಡಲೇ ಡಿಲೀಟ್ ಮಾಡಿ. ಎರಡನೇ ಪಾಯಿಂಟ್ಸು, ಯಾವುದೋ ಒಂದು ವಿಡಿಯೋ ಚೆನ್ನಾಗಿ ವ್ಯೂಸ್ ಬಂದಿದೆ ಅಂತ ಅದೇ ವಿಡಿಯೋನ ಮತ್ತೊಂದು ಸಲ ಹಾಕಿಬಿಟ್ಟು ವ್ಯೂಸ್ ಬರುತ್ತೆ ಅಂತ ಆಮೇಲೆ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ರಿಯೂಸ್ ಕಂಟೆಂಟ್ ಬರುತ್ತೆ. ನಿಮ್ಮ ಚಾನೆಲ್ 100% ಮಾನಿಟೈಸ್ ಆಗೋದಿಲ್ಲ. ರಿಯೂಸ್ ಕಾಂಟೆಂಟಿಂದ ಚಾನೆಲ್ ಡಿಮಾನಿಟೈಸ್ ಆಗುತ್ತೆ. ಸರಿನಾ? ಒಂದೇ ವಿಡಿಯೋ 2 ಸಲ ಏನಾದರೂ ನಿಮ್ಮ ಚಾನಲ್ನಿದ್ದರೆ ಆ ವಿಡಿಯೋನ ಡಿಲೀಟ್ ಮಾಡಿ. ಆಮೇಲೆ ಮಾನಿಟೈಸ್ ಮಾಡಬೇಕಾದ್ರೆ ನಿಮ್ಮದು ಡಾಕ್ಯುಮೆಂಟ್ಸಲ್ಲಿ ನೇಮ್ ಕೇಳುತ್ತೆ, ಆಯಿತಾ? ನೀವು ಯಾರಾದರೂ ಮುಂದೆ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕಿದ್ರು ಅವರು ಕರೆಕ್ಟಾಗಿ ಡಾಕ್ಯುಮೆಂಟ್ಸಲ್ಲಿರೋ ಹೆಸರುಗಳನ್ನೇ ಹಾಕಿಬಿಟ್ಟು, ಅಡ್ರೆಸ್ ಹಾಕಿಬಿಟ್ಟು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಮೊದಲನೇದಾಗಿ ಹಾಕಬೇಕಿದ್ರೆ ಹೆಸರು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ಸೇಮ್ ಇದೆ ಕರೆಕ್ಟಾಗಿ ನಿಮ್ಮನ್ನ ಮೆನ್ಷನ್ ಮಾಡಿ. ಇದು 3ನೇ ಪಾಯಿಂಟ್ಸ್. 4ನೇ ಪಾಯಿಂಟ್ಸ್ ಅಂದರೆ, ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಕೆಲವು ವಿಡಿಯೋಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀರಾ. ಅಂದರೆ ಮಾನಿಟೈಸ್ ಮಾಡೋಕ್ಕಿಂತ ಮುಂಚೆ ಕೆಲವು ವಿಡಿಯೋಗಳಿಗೆ ನಿಮ್ಮ ವಿತೌಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವುದೇ ಬೇಡ, ಸ್ವಂತ ಓನ್ ವಾಯ್ಸ್, ಓನ್ಲಿ ವಾಯ್ಸ್ ಇರಬೇಕು. ಅಂಥ ವಿಡಿಯೋಗಳನ್ನ ಒಂದು 4-5 ಮೊದಲು ರೀಸೆಂಟಾಗಿ ಹಾಕಿಬಿಟ್ಟು ಮಾಡಿ. ಅದಾದಮೇಲೆ ನಿಮ್ಮ ಮಾನಿಟೈಸ್ ಖಂಡಿತ 100% ಆಗುತ್ತೆ. ಅದರಲ್ಲಿ ಏನಂತೆ, ನೀವು ರೀಲ್ಸ್ ಮಾಡ್ತೀರಲ್ಲ, ರೀಲ್ಸ್ ವಾಚ್ ಟೈಮ್ನ ಅದರಲ್ಲಿ ಕೌಂಟ್ ಆಗೋದಿಲ್ಲ, ನೆನಪಿರಲಿ. ನೀವು ಲಾಂಗ್ ವಿಡಿಯೋ ಏನು ಮಾಡ್ತೀರಾ ಆ ವಿಡಿಯೋ ವಾಚ್ ಟೈಮ್ ಮಾತ್ರ ನಿಮ್ದು ತಗೊಳುತ್ತೆ ಯೂಟ್ಯೂಬ್. ನೀವು ರೀಲ್ಸ್ ಮಾಡಿ ವಾಚ್ ಟೈಮ್ ಮಾಡಬೇಕಂದ್ರೆ ಅದರಿಂದ ಆಗಲ್ಲ. ರೀಲ್ಸಿಂದನೂ ಮಾಡ್ಬೋದು. ಮ್ಯಾಕ್ಸಿಮಮ್ ಅದರಲ್ಲಿ ಎಷ್ಟು ಮಿಲಿಯನ್ ಅಂತ, 10 ಮಿಲಿಯನ್ ಮ್ಯಾಕ್ಸಿಮಮ್ ರೀಚ್ ಆಗಿರಬೇಕು ನಿಮ್ಮ ವ್ಯೂಸು. ಆವಾಗ ಅದರಿಂದ ಕೂಡ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಸರಿನಾ? ಇದು ಇಷ್ಟೆಲ್ಲ ತಿಳ್ಕೊಂಡು ಬಿಟ್ಟೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡೋಕ್ಕೆ ಅಪ್ಲೈ ಮಾಡ್ಬೋದು. ಸರಿನಾ? ಈ ವಿಷಯ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.